ಈ ಬಾರಿಯ ಐಪಿಎಲ್ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಆರ್ಸಿಬಿ ಈಗ ದೇವದತ್ತ ಪಡಿಕ್ಕಲ್ ಅವರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಈ ಬಾರಿಯ ಐಪಿಎಲ್ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ನಮ್ಮ ಆರ್ಸಿಬಿ ತಂಡ ದೇವದತ್ತ ಪಡಿಕ್ಕಲ್ ಅವರನ್ನ ಕೊನೆಯ ಹರಾಜಿನ ಘಟ್ಟದಲ್ಲಿ ಅವರ ಮೂಲ ಬೆಲೆಗೆ 2 ಕೋಟಿ ರೂಪಾಯಿಗೆ ತಂಡಕ್ಕೆ ಆಯ್ಕೆ ಮಾಡ್ಕೊಂತು. ಆದ್ರೆ ಆರ್ಸಿಬಿ ಈಗ ದೇವದತ್ತ ಪಡಿಕ್ಕಲ್ ಅವರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅದು ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆರ್ಸಿಬಿ. ಹಾಗಾದ್ರೆ ಏನದು ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ನಡೆದ ಬಹು ನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿನಲ್ಲಿ ಸ್ಟಾರ್ ಕನ್ನಡಿಗನನ್ನ ಖರೀದಿಸುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಶಸ್ವಿಯಾಗಿದೆ. ದೇವದತ್ತ ಪಡಿಕ್ಕಲ್ ತನ್ನ ಐಪಿಎಲ್ ವೃತ್ತಿ ಜೀವನವನ್ನ ಆರ್ಸಿಬಿ ಇಂದನೇ ಶುರು ಮಾಡಿದ್ರು. ಸ್ಟಾರ್ ಬ್ಯಾಟರ್ ದೇವದತ್ತ ಪಡಿಕ್ಕಲ್ ಅವರು ಈ ಬಾರಿ 2 ಕೋಟಿಯ ಬೇಸ್ ಪ್ರೈಸ್ಗೆ ಬೆಂಗಳೂರು ತಂಡದ ಪಾಲಾಗಿದ್ದಾರೆ. ಕಳೆದ ಸೀಸನ್ ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದ್ದ ಪಡಿಕ್ಕಲ್ಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿರಲಿಲ್ಲ. ಇವರಿಗೆ ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳಿಲ್ಲ. ಹೀಗಾಗಿ ಲಕ್ನೋ ತಂಡ ಕನ್ನಡಿಗ ಪಡಿಕ್ಕಲ್ ಅವರನ್ನ ರಿಲೀಸ್ ಮಾಡಿತ್ತು. ದೇವದತ್ತ ಪಡಿಕ್ಕಲ್ ಆರ್ಸಿಬಿ ಸೇರಿರೋದು ಇದೇ ಮೊದಲೇನಲ್ಲ. 2020ರ ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಆರ್ಸಿಬಿ ತಂಡವನ್ನ ಪಡಿಕ್ಕಲ್ ಪ್ರತಿನಿಧಿಸಿದ್ರು. ತನ್ನ ಚೊಚ್ಚಲ ಐಪಿಎಲ್ ಸೀಸನ್ ನಲ್ಲಿ 5 ಅರ್ಧ ಶತಕಗಳ ಸಹಾಯದಿಂದ 473 ರನ್ ಅನ್ನ ಚಚ್ಚಿದ್ರು. ಇನ್ನು 2021ರ ಸೀಸನ್ ನಲ್ಲಿ ಪಡಿಕ್ಕಲ್ 1 ಶತಕ ಮತ್ತು ಅರ್ಧ ಶತಕದ ಸಹಾಯದಿಂದ 411 ರನ್ ಅನ್ನ ಬಾರಿಸಿದ್ರು. 2 ಸೀಸನ್ ನಲ್ಲೂ ಆರ್ಸಿಬಿ ಪರ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಆದ್ರೆ 2022ರ ಮೆಗಾ ಹರಾಜಿಗೂ ಮುನ್ನ ಅವರನ್ನ ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಮತ್ತೆ ದೇವದತ್ತ ಪಡಿಕ್ಕಲ್ ಅವರನ್ನ ಆರ್ಸಿಬಿ ತಂಡ ಆಯ್ಕೆ ಮಾಡಿದೆ. ಆದ್ರೆ 2022ರ ಐಪಿಎಲ್ ನಲ್ಲಿ ರಾಜಸ್ಥಾನ್ ಪರ 376 ರನ್ ಅನ್ನ ಬಾರಿಸಿದ ಪಡಿಕ್ಕಲ್ ಐಪಿಎಲ್ 2023ರಲ್ಲಿ 261 ರನ್ ಮಾತ್ರ ಕಲೆ ಹಾಕಿದ್ದಾರೆ. ಇನ್ನು 2024ರಲ್ಲಿ ಲಕ್ನೋ ತಂಡ ಸೇರಿದ್ದ ಪಡಿಕ್ಕಲ್ 7 ಪಂದ್ಯಗಳನ್ನ ಆಡಿ ಕೇವಲ 38 ರನ್ಗಳನ್ನಷ್ಟೇ ಕಲೆ ಹಾಕಲಿಕ್ಕೆ ಶಕ್ತರಾಗಿದ್ರು. ಹೀಗಾಗಿ ಇವರನ್ನ ಮುಂದಿನ ಸೀಸನ್ ನಲ್ಲಿ ಆರ್ಸಿಬಿ ಬೆಂಚ್ ಕಾಯಿಸಬಹುದನ್ನೋ ಮಾತುಗಳು ಕೇಳಿಬರ್ತಿದೆ. ಇವರು ಆರ್ಸಿಬಿ ಪರ ಓಪನಿಂಗ್ ಅಥವಾ 1ನೆಯ ಕ್ರಮಾಂಕದಲ್ಲಿ ಆಡಬಹುದು. ಸದ್ಯ ಆರ್ಸಿಬಿಗೆ ಓಪನಿಂಗ್ ಮಾಡಲು ಫಿಲ್ ಸ್ಟಾಲ್ ಇದ್ದು 1ನೇ ಕ್ರಮಾಂಕದಲ್ಲಿ ಜೇಕಬ್ ಬೆಥೆಲ್ ಅವರನ್ನ ಆಡಿಸಬಹುದು. ಹೀಗಾಗಿ ಪಡಿಕ್ಕಲ್ ಆರ್ಸಿಬಿಗೆ ಕೇವಲ ಬ್ಯಾಕಪ್ ಪ್ಲೇಯರ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಹರಾಜು ಪ್ರಕ್ರಿಯೆಯ ಕೊನೆಯ ಹಂತದಲ್ಲಿ ಕನ್ನಡಿಗ ದೇವದತ್ತ ಪಡಿಕ್ಕಲ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಈಗ ಈ ನಿರ್ಧಾರದಿಂದ ದೊಡ್ಡ ಶಾಕೆ ಎದುರಾಗಿದೆ. ಒಟ್ಟಲ್ಲಿ ಐಪಿಎಲ್ ಶುರು ಆದ ಮೇಲೆ ಆರ್ಸಿಬಿ ಯಾವ ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋದು ತಿಳಿಯುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.